ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2023ರ ಜನವರಿದಿಂದ ಡಿಸೆಂಬರ್ವರೆಗೂ ಸಂಪೂರ್ಣ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, 74ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಬ್ದೆಲ್ ಫತೇಹ ಅಲ್ ಸಿಸಿ ಅವರ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಈಜಿಪ್ಟ್. ಆಪ್ಷನ್ ಬಿ ಸರಿಯಾದ ಉತ್ತರ ಈಜಿಪ್ಟ್. ಅಂದರೆ 74ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಬ್ದೆಲ್ ಫತೇಹ ಅಲ್ ಸಿಸಿ ಅವರ ದೇಶ ಯಾವುದಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಈಜಿಪ್ಟ್. ನೆಕ್ಸ್ಟ್, ಇತ್ತೀಚೆಗೆ ಗ್ಯಾಬ್ರಿಲಿಯನ್ ಚಂಡಮಾರುತ ಈ ಕೆಳಗಿನ ಯಾವ ದೇಶದಲ್ಲಿ ಬೀಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್. ಆಪ್ಷನ್ ಬಿ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್. ನೋಡಿ ಸ್ನೇಹಿತರೆ, ಗ್ಯಾಬ್ರಿಲಿಯನ್ ಚಂಡಮಾರುತ ಇತ್ತೀಚೆಗೆ ಯಾವ ದೇಶದಲ್ಲಿ ಬೀಸಿದೆ ಅಂದರೆ ಅದು ನ್ಯೂಜಿಲ್ಯಾಂಡ್. ನೆಕ್ಸ್ಟ್, ಇತ್ತೀಚೆಗೆ SCO ನೋಡಿ ಸ್ನೇಹಿತರೆ, SCO ಅಂದರೆ ಶಾಂಘೈ. SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್. ಇದರ 9ನೇ ಸದಸ್ಯ ರಾಷ್ಟ್ರವಾಗಿ ಅಥವಾ ಇತ್ತೀಚೆಗೆ SCOನ 9ನೇ ಸದಸ್ಯ ರಾಷ್ಟ್ರವಾಗಿ ಈ ಕೆಳಗಿನ ಯಾವ ದೇಶವು ಸೇರ್ಪಡೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇರಾನ್. ಆಪ್ಷನ್ ಸಿ ಸರಿಯಾದ ಉತ್ತರ ಇರಾನ್. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗದ 62ನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರ ಯಾವುದು ಅಥವಾ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಭಾರತ. ಆಪ್ಷನ್ ಎ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್, ಇತ್ತೀಚೆಗೆ BD ಮಿಶ್ರಾ ರವರು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪುದುಚೇರಿ. ಆಪ್ಷನ್ ಬಿ ಸರಿಯಾದ ಉತ್ತರ ಪುದುಚೇರಿ. ನೆಕ್ಸ್ಟ್, ಇತ್ತೀಚೆಗೆ ವಿಶ್ವ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಯಾರು ನಾಮನಿರ್ದೇಶನಗೊಂಡಿದ್ದಾರೆ ಅಂದರೆ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಜಯ ಬಂಗ್. ಆಪ್ಷನ್ ಬಿ ಸರಿಯಾದ ಉತ್ತರ ಅಜಯ ಬಂಗ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ 2023ನೇ ಸಾಲಿನ 2023ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನೊವಾಕ್ ಜೋಕೋವಿಕ್. ಆಪ್ಷನ್ ಸಿ ಸರಿಯಾದ ಉತ್ತರ ನೊವಾಕ್ ಜೋಕೋವಿಕ್. ಸ್ನೇಹಿತರೆ, ಇವರ ದೇಶ ಸರ್ಬಿಯಾ. ನೆಕ್ಸ್ಟ್, 2023ರಲ್ಲಿ G20 ಶೃಂಗಸಭೆಯು ಈ ಕೆಳಗಿನ ಯಾವ ದೇಶದಲ್ಲಿ ಜರುಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ 2023ರಲ್ಲಿ G20 ಶೃಂಗಸಭೆಯನ್ನು ಯಾವ ದೇಶದಲ್ಲಿ ಜರುಗಿದೆ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್ ನೋಡಿ, ಅಂದರೆ ಭಾರತ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಇತ್ತೀಚೆಗೆ ಬಂಡುಕೋಟ ರೋಬೋಟನ್ನು ಅಭಿವೃದ್ಧಿಪಡಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೇರಳ. ಆಪ್ಷನ್ ಎ ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್, ಇತ್ತೀಚೆಗೆ ದೆಹಲಿಯ ಮೊಘಲ್ ಗಾರ್ಡನನ್ನು ಏನನ್ನು ನಾಮಕರಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಮೃತ್ ಉದ್ಯಾನ್. ಆಪ್ಷನ್ ಎ ಸರಿಯಾದ ಉತ್ತರ ಅಮೃತ್ ಉದ್ಯಾನ್. ನೆಕ್ಸ್ಟ್, 108ನೇ ಭಾರತ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವು ಎಲ್ಲಿ ಜರುಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನಾಗ್ಪುರ್. ಆಪ್ಷನ್ ಎ ಸರಿಯಾದ ಉತ್ತರ ನಾಗ್ಪುರ್. ಅಂದರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ 108ನೇ ನೋಡಿ ಸ್ನೇಹಿತರೆ 108ನೇ ಭಾರತ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವು ಜರುಗಿತ್ತು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, 2023ರ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅರಿನಾ ಸಂಬಲೇಕ್. ಆಪ್ಷನ್ ಎ ಸರಿಯಾದ ಉತ್ತರ ಅರಿನಾ ಸಂಬಲೇಕ್. ಸ್ನೇಹಿತರೆ, ಇವರ ದೇಶ ಬೆಲಾರಸ್.
ನೆಕ್ಸ್ಟ್, ಯಾವ ದೇಶವು ಇಂಡೋ ಪೆಸಿಫಿಕ್ ಟೆಕ್ ರಾಯಭಾರಿಯನ್ನು ಘೋಷಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ UK. ಆಪ್ಷನ್ ಎ ಸರಿಯಾದ ಉತ್ತರ UK. ನೆಕ್ಸ್ಟ್, ರಾಷ್ಟ್ರೀಯ ತೋಟಗಾರಿಕಾ ಮೇಳ ಈ ಕೆಳಗಿನ ಯಾವ ನಗರದಲ್ಲಿ ಆರಂಭವಾಗಲಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೆಂಗಳೂರು. ಆಪ್ಷನ್ ಬಿ ಸರಿಯಾದ ಉತ್ತರ ಬೆಂಗಳೂರು. ನೆಕ್ಸ್ಟ್, ಇತ್ತೀಚೆಗೆ ಭಾರತ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಪೈಲಟ್ ಆಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಾನಿಯಾ ಮಿರ್ಜಾ. ಆಪ್ಷನ್ ಬಿ ಸರಿಯಾದ ಉತ್ತರ ಸಾನಿಯಾ ಮಿರ್ಜಾ. ನೆಕ್ಸ್ಟ್, ಇತ್ತೀಚೆಗೆ ನೂತನ CDS ಆಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅನಿಲ್ ಚೌಹಾಣ್. ಆಪ್ಷನ್ ಎ ಸರಿಯಾದ ಉತ್ತರ ಅನಿಲ್ ಚೌಹಾಣ್. ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕದ ಮೊದಲ ಪರಿಸರ ವಿಶ್ವವಿದ್ಯಾಲಯ ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಿರ್ಸಿ. ಆಪ್ಷನ್ ಎ ಸರಿಯಾದ ಉತ್ತರ ಸಿರ್ಸಿ. ಸ್ನೇಹಿತರೆ, ಕರ್ನಾಟಕದ ಮೊಟ್ಟ ಮೊದಲ ಪರಿಸರ ವಿಶ್ವವಿದ್ಯಾಲಯ ಎಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಸಿರ್ಸಿ. ನೆಕ್ಸ್ಟ್, ಇತ್ತೀಚೆಗೆ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾದ ಧರೋಯ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗುಜರಾತ್. ಆಪ್ಷನ್ ಎ ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್, ರಾಷ್ಟ್ರೀಯ ವಯೋಶ್ರೀ ಯೋಜನೆಯು ಈ ಕೆಳಗಿನ ಯಾವ ಇಲಾಖೆಯಡಿಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣ ಇಲಾಖೆ. ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ. ನೆಕ್ಸ್ಟ್, 2023ರಲ್ಲಿ ವಿಶ್ವ 5ನೇ ಕಾಫಿ ಸಮ್ಮೇಳನ ಈ ಕೆಳಗಿನ ಯಾವ ನಗರದಲ್ಲಿ ಜರುಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೆಂಗಳೂರು. ಆಪ್ಷನ್ ಬಿ ಸರಿಯಾದ ಉತ್ತರ ಬೆಂಗಳೂರು. ನೋಡಿ ಸ್ನೇಹಿತರೆ, 2023ರಲ್ಲಿ ವಿಶ್ವದ 5ನೇ ಕಾಫಿ ಸಮ್ಮೇಳನ ಬೆಂಗಳೂರಲ್ಲಿ ಜರುಗಿತ್ತು. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಜಗತ್ತಿನ 5ನೇ ಕಾಫಿ ಸಮ್ಮೇಳನ. ಇದರ ರಾಯಭಾರಿಯಾಗಿ ಟೆನ್ನಿಸ್ ಆಟಗಾರರಾದ ರೋಹನ್ ಬೋಪಣ್ಣರವರು ವಹಿಸಿದರು. ನೆಕ್ಸ್ಟ್, ಇತ್ತೀಚೆಗೆ ಹುಲಿ ವರದಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಧ್ಯಪ್ರದೇಶ್. ಆಪ್ಷನ್ ಡಿ ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸ್ನೇಹಿತರೆ, ಪ್ರಥಮ ಸ್ಥಾನ ಮಧ್ಯಪ್ರದೇಶ ಆಗಿದ್ದರೆ, 2ನೇ ಸ್ಥಾನ ಕರ್ನಾಟಕ, 3ನೇ ಸ್ಥಾನ ಉತ್ತರಾಖಂಡ, 4ನೇ ಸ್ಥಾನ ಮಹಾರಾಷ್ಟ್ರ. ಸೊ ಮಧ್ಯಪ್ರದೇಶದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಸ್ನೇಹಿತರೆ ನೋಡಬೇಕಂದ್ರೆ ಟೋಟಲ್ 785 ಮಧ್ಯಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಇದೆ. ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಗೊತ್ತು ಟೋಟಲ್ 563 ಹುಲಿಗಳು ಕಂಡು ಬರತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯಾಗಿ ಉತ್ತರಾಖಂಡದಲ್ಲಿ ಒಟ್ಟು 560 ಹುಲಿಗಳಿದೆ ಸ್ನೇಹಿತರೆ. ಆ 560 ಹುಲಿಗಳು ಇದೆ ಸ್ನೇಹಿತರೆ ನೋಡಿ, 560 ಹುಲಿಗಳಿದೆ ಸ್ನೇಹಿತರೆ. ನೆಕ್ಸ್ಟ್, ಮಹಾರಾಷ್ಟ್ರದಲ್ಲಿ 444 ಹುಲಿಗಳು ಕಂಡುಬರುತ್ತದೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾಕಂದರೆ ಈ ಹುಲಿಗಳ ಬಗ್ಗೆ ಕೂಡ ತುಂಬ ಬಾರಿ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ನೋಡಿರಿ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೈತೇಯಿ ಮತ್ತು ಕುಕ್ಕಿ ಸಮುದಾಯಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಣಿಪುರ್. ಆಪ್ಷನ್ ಬಿ ಸರಿಯಾದ ಉತ್ತರ ಮಣಿಪುರ್. ನೆಕ್ಸ್ಟ್, ಭಾರತದಲ್ಲಿ ಪ್ರಸ್ತುತ ಹುಲಿಗಳ ಸಂಖ್ಯೆ ಎಷ್ಟು? ಇದಕ್ಕೆ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 3682. ನೋಡಿ ಸ್ನೇಹಿತರೆ, ಆಪ್ಷನ್ ಡಿ 3682 ಹುಲಿಗಳು. ಸೊ ಇತ್ತೀಚೆಗೆ ಒಂದು ಹುಲಿಗಳು ಅಂದರೆ ಹುಲಿ ಯೋಜನೆ ಮೊನ್ನೆ ನಾವು ಅಂದರೆ ಹುಲಿ ಯೋಜನೆ 1973ದಲ್ಲಿ ಏನಪ್ಪ ಅಂದರೆ ಹುಲಿ ಯೋಜನೆ ಜಾರಿಗೆ ಬಂದು ಸ್ನೇಹಿತರೆ. ಸೊ ಈಗ ನೋಡಬೇಕಿದ್ರೆ ಹುಲಿ ಯೋಜನೆ ಜಾರಿಗೆ ಬಂದಿದ್ದು ಇದುವರೆಗೂ 50 ವರ್ಷ ಪೂರ್ಣಗೊಂಡಿದೆ. ಸೊ ಅದಕ್ಕಾಗಿ ಸ್ನೇಹಿತರೆ, ಸೊ ಅದರಾಗ ನಾವು ಟೋಟಲ್ ಹುಲಿಗಳ ಸಂಖ್ಯೆ ನೋಡಬೇಕಂದ್ರೆ 3682 ಹುಲಿಗಳು ಅಥವಾ 3167. ಇದು ಕೂಡ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಸೊ ಮೊನ್ನೆ ವರದಿ ಪ್ರಕಾರ ಸ್ನೇಹಿತರೆ 3682 ಹುಲಿಗಳು ಭಾರತದಲ್ಲಿ ಕಂಡು ಬಂದಿದೆ. ನೋಡಿ ಒಟ್ಟು ಎಷ್ಟು ಅಂದರೆ 3682 ಹುಲಿಗಳು ಕಂಡುಬರುತ್ತದೆ. ಅಂದರೆ ಎಷ್ಟು ಹುಲಿಗಳು ಇದೆ ಸ್ನೇಹಿತರೆ.
ನೋಡಿ ಟೋಟಲ್, ಯಾಕಂದರೆ ಇಲ್ಲಿ 3167 ಅಂದರೆ ಇದು ಹಿಂದಿನ ಪ್ರಕಾರ ನೋಡ್ಬೇಕು ಸ್ನೇಹಿತರೆ. ಸೊ ಈಗ ಪ್ರಸ್ತುತ ಅಂದರೆ 3682. ಸೊ ಪ್ರಸ್ತುತ 3682 ಹುಲಿಗಳು ಭಾರತದಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2023ನೇ ಸಾಲಿನ ಫ್ರೆಂಚ್ ಓಪನ್ ಸಿಂಗಲ್ಸ್ ಮಹಿಳಾ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಈಗ ಸ್ವಿಯಾಟೆಕ್. ಆಪ್ಷನ್ ಬಿ ಸರಿಯಾದ ಉತ್ತರ, ಈಗ ಸ್ವಿಯಾಟೆಕ್. ಸ್ನೇಹಿತರೆ ಇವರ ಮೂಲದ ದೇಶ ಪೋಲ್ಯಾಂಡ್. ನೆಕ್ಸ್ಟ್ 2023ನೇ ಸಾಲಿನ ಫ್ರೆಂಚ್ ಓಪನ್ಸ್ ಪುರುಷರ ವಿಜೇತರು ಅಥವಾ ಫ್ರೆಂಚ್ ಓಪನ್ ಸಿಂಗಲ್ಸ್ ಪುರುಷರ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ನೊವಾಕ್ ಜೊಕೋವಿಕ್. ಆಪ್ಷನ್ ಬಿ ಸರಿಯಾದ ಉತ್ತರ, ನೊವಾಕ್ ಜೊಕೋವಿಕ್. ಇವರ ಮೂಲ ದೇಶ ಸ್ನೇಹಿತರೆ ಸರ್ಬಿಯಾ. ನೆಕ್ಸ್ಟ್, ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಮೋಚ್ ಎಂಬ ಚಂಡಮಾರುತ ಬೀಸಿದೆ. ಮೋಚ್ ಎಂಬ ಹೆಸರು ಇಟ್ಟಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಯಮನ್. ಆಪ್ಷನ್ ಸಿ ಸರಿಯಾದ ಉತ್ತರ, ಯಮನ್. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರೀಯ ಕ್ರಿಕೆಟ್ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಅಜಿತ್ ಅಗರ್ಕರ್. ಆಪ್ಷನ್ ಎ ಸರಿಯಾದ ಉತ್ತರ, ಅಜಿತ್ ಅಗರ್ಕರ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಟೆನ್ನಿಸ್ ಆಲ್ ಆಫ್ ಫೇಮ್ ಪ್ರಶಸ್ತಿ ಯಾರಿಗೆ ದೊರಕಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರೋಹನ್ ಬೋಪಣ್ಣ. ಆಪ್ಷನ್ ಸಿ ಸರಿಯಾದ ಉತ್ತರ, ರೋಹನ್ ಬೋಪಣ್ಣ. ಸ್ನೇಹಿತರೆ ರೋಹನ್ ಬೋಪಣ್ಣ ಯಾವ ಕ್ರೀಡೆಗೆ ಸಂಬಂಧಪಟ್ಟಂದರೆ ಟೆನ್ನಿಸ್. ನೋಡಿ, ರೋಹನ್ ಬೋಪಣ್ಣ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ನೋಡಿ, ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ನಿಯೋಜಿತರಾದ ಭಾರತೀಯ ಸೇನೆಯ ಮೊಟ್ಟ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಫಾತಿಮಾ ವಾಸಿಯಂ. ಆಪ್ಷನ್ ಸಿ ಸರಿಯಾದ ಉತ್ತರ, ಫಾತಿಮಾ ವಾಸಿಯನ್ ಅಥವಾ ವಾಸಿಯಂ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ವಾಸಿಯಂ ನೋಡಿ ಅದು ಫಾತಿಮಾ ವಾಸಿಯಂ. ಫಾತಿಮಾ ವಾಸಿಯಂ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಯಾಕಂದರೆ ಸಿಯಾಚಿನ್ ಗ್ಲೇಸಿಯರ್ ಕೆಳಗೆ ನೋಡಿ, ಸಿಯಾಚಿನ್ ಗ್ಲೇಸಿಯರ್ ಗೊತ್ತಿರಬೇಕು ಅಂದರೆ ಅಲ್ಲಿ ನಿಯೋಜಿತರಾದ ಮೊದಲ ಭಾರತೀಯ ಸೇನೆಯ ಮೊದಲ ವೈದ್ಯಕೀಯ ಅಧಿಕಾರಿ, ನಿಯೋಜಿತರಾದ ಮೊದಲ ಸೇನೆಯ ವೈದ್ಯಕೀಯ ಅಧಿಕಾರಿ ಅಂದರೆ ಫಾತಿಮಾ ವಾಸಿಯಂ. ಫಾತಿಮಾ ವಾಸಿಯಂ. ಈ ಫಾತಿಮಾ ವಾಸಿಯಂ ಏನಪ್ಪ ಅಂದರೆ ಮೊದಲ ಬಾರಿಗೆ ಆಯ್ಕೆಯಾಗಿದೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಫಾತಿಮಾ ವಾಸಿಯಂ ಸರಿಯಾದ ಉತ್ತರ ನೋಡಿ, ಫಾತಿಮಾ ವಾಸಿಯಂ ನೋಡಿ. ಸೊ ನೆಕ್ಸ್ಟ್, ಇತ್ತೀಚೆಗೆ ಲಾಡ್ಲು ಹೋಮ್ ರವರು ಈ ಕೆಳಗಿನ ಯಾವ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮಿಜೋರಾಂ. ಆಪ್ಷನ್ ಡಿ ಸರಿಯಾದ ಉತ್ತರ, ಮಿಜೋರಾಂ. ಸ್ನೇಹಿತರೆ, ಇತ್ತೀಚೆಗೆ 4 ರಾಜ್ಯಗಳ ಮಧ್ಯೆ ವಿಧಾನಸಭೆ ಚುನಾವಣೆ ನಡೆದಿದೆ ಸ್ನೇಹಿತರೆ. ಸೊ ರಾಜಸ್ಥಾನ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಭಜನ್ ಲಾಲ್ ಶರ್ಮಾ ಅವರು ಆಯ್ಕೆಯಾಗಿದ್ದಾರೆ. ಮಧ್ಯಪ್ರದೇಶ ಏನಪ್ಪ ಸ್ನೇಹಿತರೆ ಮೋಹನ್ ಯಾದವ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಛತ್ತೀಸ್ಗಢ ರಾಜ್ಯದ ಏನಪ್ಪ ಅಂದರೆ ವಿಷ್ಣು ದೇವ್ ಸಾಯಿ ಅವರು ನೇಮಕವಾಗಿದ್ದಾರೆ. ನೆಕ್ಸ್ಟ್ ಮಿಜೋರಾಂದ ನೂತನ ಮುಖ್ಯಮಂತ್ರಿಯಾಗಿ ಲಾಡ್ಲು ಹೋಮ್ರವರು ಆಯ್ಕೆಯಾಗಿದ್ದಾರೆ. ಸೊ ತೆಲಂಗಾಣದ ನೂತನ ಮುಖ್ಯಮಂತ್ರಿಯಾಗಿ ಸ್ನೇಹಿತರೆ ರೇವಂತ್ ರೆಡ್ಡಿ ಅವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ನೋಡಿ, ರೇವಂತ್ ರೆಡ್ಡಿ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಿಶ್ವದ ಮೊದಲ 4ನೆಯ ತಲೆಮಾರಿನ ಅನಿಲ ತಂಪಾಗುವ ಪರಮಾಣು ರಿಯಾಕ್ಟರ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಶ್ವದ ಮೊದಲ 4ನೇ ತಲೆಮಾರಿನ ಅನಿಲ ತಂಪಾಗುವ ಪರಮಾಣು ರಿಯಾಕ್ಟರನ್ನು ಯಾವ ದೇಶ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಅಮೇರಿಕಾ. ಆಪ್ಷನ್ ಬಿ ಸರಿಯಾದ ಉತ್ತರ, ಅಮೇರಿಕಾ. ನೋಡಿ ಸ್ನೇಹಿತರೆ, ಚೀನಾ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಚೀನಾ 2ನೇ ಸರಿಯಾದ ಉತ್ತರ, ಚೀನಾ. ಸೊ ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ತೋರಗ್ಯ ಆದಿವಾಸಿ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಅರುಣಾಚಲ್ ಪ್ರದೇಶ್. ಆಪ್ಷನ್ ಡಿ ಸರಿಯಾದ ಉತ್ತರ, ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್, ಭಾರತದ ಮೊದಲ ಬುಲೆಟ್ ರೈಲು ನಿಲ್ದಾಣ ಯಾವ ನಗರದಲ್ಲಿ ಅನಾವರಣಗೊಳ್ಳಲಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅಹಮದಾಬಾದ್.
ಆಪ್ಷನ್ ಸಿ ಸರಿಯಾದ ಉತ್ತರ ಅಹಮದಾಬಾದ್. ನೋಡಿ ಸ್ನೇಹಿತರೆ, ಭಾರತ ದೇಶದ ಮೊಟ್ಟ ಮೊದಲ ಬುಲೆಟ್ ರೈಲು ಯಾವ ಅಥವಾ ಬುಲೆಟ್ ರೈಲು ನಿಲ್ದಾಣ ಯಾವ ನಗರದಲ್ಲಿ ಅನಾವರಣಗೊಳ್ಳಲಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಹಮದಾಬಾದ್. ನೆಕ್ಸ್ಟ್ ನೋಡಿ, ನಿಸಾರ್ ಮಿಷನ್ ಯಾವ ದೇಶಗಳ ಮಧ್ಯೆ ಅಭಿವೃದ್ಧಿಪಡಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಭಾರತ ಮತ್ತು ಅಮೆರಿಕ. ಆಪ್ಷನ್ ಸಿ ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ ಮಧ್ಯೆ ನಿಸಾರ್ ಎಂಬ ಮಿಷನವನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ದಕ್ಷಿಣ ಕೊರಿಯಾದೊಂದಿಗೆ ಆರ್ಥಿಕ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ನೋಡಿ ಸರ್, ಸಹಿ ಹಾಕಿದೆ. ಇದಕ್ಕೆ ಸರಿಯಾದ ನೋಡಿ ಸಹಿ ಹಾಕಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಯಾಕಂದರೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಒಡಿಸ್ಸಾ. ನೋಡಿ ಆಪ್ಷನ್ ಸಿ ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಇತ್ತೀಚೆಗೆ ಭಾರತದೊಂದಿಗೆ S-400 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಷ್ಯಾ. ಆಪ್ಷನ್ ಡಿ ಸರಿಯಾದ ಉತ್ತರ ರಷ್ಯಾ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಭಾರತದೊಂದಿಗೆ S-400 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ದೇಶ ಅಂದರೆ ಯಾವುದಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ರಷ್ಯಾ. ನೋಡಿ ನೆಕ್ಸ್ಟ್, ಇತ್ತೀಚೆಗೆ ಮೆದಿಲಿ ಎಂಬ ಚಂಡಮಾರುತ ಯಾವ ಸ್ಥಳದಲ್ಲಿ ಬೀಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬಂಗಾಳ ಕೊಲ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ 2021ನೇ ಸಾಲಿನ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಹೀದಾ ರೆಹಮಾನ್. ಆಪ್ಷನ್ ಎ ಸರಿಯಾದ ಉತ್ತರ ವಹೀದಾ ರೆಹಮಾನ್. ನೆಕ್ಸ್ಟ್, ಇತ್ತೀಚೆಗೆ ಪತ್ತೆಯಾಗ ಜಗತ್ತಿನ 8ನೇ ಖಂಡ ಎಂದು ಜಿಲಾಂಡಿಯಾ ಇದು ಯಾವ ದೇಶಗಳ ಮಧ್ಯೆ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ. ಆಪ್ಷನ್ ಡಿ ಸರಿಯಾದ ಉತ್ತರ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ. ನೆಕ್ಸ್ಟ್, 2023ರಲ್ಲಿ ಪ್ರತಿಷ್ಠಿತ ಕಳಿಂಗ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಒಡಿಸ್ಸಾ. ಆಪ್ಷನ್ ಬಿ ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್, 2023ನೇ ಸಾಲಿನ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 40ನೇ ಸ್ಥಾನ ಸಿಕ್ಕಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ 40ನೇ ಸ್ಥಾನ. ನೆಕ್ಸ್ಟ್, 2023ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಥವಾ ಯಾರಿಗೆ ಘೋಷಣೆ ಆಗಿದೆ ಸ್ನೇಹಿತರೆ, ಯಾರಿಗೆ ಸಿಕ್ಕಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನರ್ಗೀಸ್ ಮೊಹಮ್ಮದ್. ಆಪ್ಷನ್ ಸಿ ಸರಿಯಾದ ಉತ್ತರ ನರ್ಗೀಸ್ ಮೊಹಮ್ಮದ್. ನೆಕ್ಸ್ಟ್, 2023ನೇ ಸಾಲಿನ US ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನೊವಾಕ್ ಜೋಕೋವಿಚ್. ಆಪ್ಷನ್ ಡಿ ಸರಿಯಾದ ಉತ್ತರ ನೊವಾಕ್ ಜೋಕೋವಿಚ್. ಸ್ನೇಹಿತರೆ, ಇವರ ಮೂಲತಃ ದೇಶ ಸರ್ಬಿಯಾ. ನೆಕ್ಸ್ಟ್, 2023ನೇ ಸಾಲಿನ US ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೋಕೋ ಗೌಫ್. ಆಪ್ಷನ್ ಬಿ ಸರಿಯಾದ ಉತ್ತರ ಕೋಕೋ ಗೌಫ್. ಸ್ನೇಹಿತರೆ, ಕೋಕೋ ಗೌಫ್ ಅವರ ಮೂಲತಃ ದೇಶ ಅಮೆರಿಕ. ಸ್ನೇಹಿತರೆ, ಒಟ್ಟು 4 ಗ್ರ್ಯಾಂಡ್ ಸ್ಲಾಮ್ಗಳು ಏನಪ್ಪ ಅಂದರೆ ಕಾಲಾನುಕ್ರಮವಾಗಿ ಪ್ರತಿ ವರ್ಷ ಜರುಗುತ್ತದೆ. ಸೊ ಅದರಲ್ಲಿ ಫಸ್ಟ್ ನೋಡಬೇಕಂದ್ರೆ ಆಸ್ಟ್ರೇಲಿಯಾ ಓಪನ್, ಎರಡನೇದು ಫ್ರೆಂಚ್ ಓಪನ್, ಮೂರನೇದು ವಿಂಬಲ್ಡನ್ ಓಪನ್, ನಾಲ್ಕನೇದು US ಓಪನ್. ಸೊ ಇವು 4 ಸ್ನೇಹಿತರೆ ಕಾಲಾನುಕ್ರಮವಾಗಿ ಪ್ರತಿ ವರ್ಷ ನಡೆಯುತ್ತದೆ. ಸೊ ಇವು ಒಟ್ಟು ಕಾಲಾನುಕ್ರಮವಾಗಿ ಪ್ರತಿ ವರ್ಷ ನಡೆಯುತ್ತದೆ. ಸೊ ಅದಕ್ಕಾಗಿ 2023ನೇ ಸಾಲಿನ US ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಯಾರಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಕೋಕೋ ಗೌಫ್. ನೆಕ್ಸ್ಟ್,
ಇಸ್ರೇಲ್ನಲ್ಲಿ ಸಿಲುಕಿದ ಇಸ್ರೇಲ್ದಲ್ಲಿ ಸಿಲುಕಿದ ಭಾರತೀಯರನ್ನು ಕರೆತರಲು ಭಾರತ ಯಾವ ಆಪರೇಷನನ್ನು ಕೈಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಪರೇಷನ್ ಅಜಯ. ಆಪ್ಷನ್ ಬಿ ಸರಿಯಾದ ಉತ್ತರ ಆಪರೇಷನ್ ಅಜಯ. ಸ್ನೇಹಿತರೆ, ಇತ್ತೀಚೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ಯುದ್ಧ ಜರುಗಿತ್ತು. ಈ ಯುದ್ಧದಲ್ಲಿ ಭಾರತ ದೇಶದ ಪ್ರಜೆಗಳು ಅಲ್ಲಿ ಸಿಕ್ಕಿಬಿದ್ದಂಥ ಭಾರತದ ಪ್ರಜೆಗಳಿಗೆ ಅಥವಾ ಭಾರತ ದೇಶದ ಪ್ರಜೆಗಳು ಅಲ್ಲಿ ಸಿಕ್ಕಿಬಿದ್ದ ಸ್ನೇಹಿತರೆ. ಸೊ ಅದಕ್ಕೆ ಈ ಪ್ರಜೆಗಳಿಗೆ ಅಥವಾ ಭಾರತ ದೇಶದ ಪ್ರಜೆಗಳು ಅಲ್ಲಿ ಸಿಕ್ಕಿಬಿದ್ದಂಥ ಅವರಿಗೆ ಭಾರತಕ್ಕೆ ಕರೆತರಲು ಭಾರತ ದೇಶದ ಸೈನಿಕರು ನಡೆಸಿದ ಕಾರ್ಯಾಚರಣೆ ಹೆಸರು ಆಪರೇಷನ್ ಅಜಯ. ಆಪರೇಷನ್ ಅಜಯ ಬಿ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ ಆಪರೇಷನ್ ಅಜಯ. ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಅಜಯ. ನೆಕ್ಸ್ಟ್, ಇತ್ತೀಚೆಗೆ ಮಹಿಳಾ ಫಿಫಾ ವರ್ಲ್ಡ್ ಕಪ್ನ ಚಾಂಪಿಯನ್ಶಿಪ್ ಆದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಪೇನ್. ಆಪ್ಷನ್ ಡಿ ಸರಿಯಾದ ಉತ್ತರ ಸ್ಪೇನ್. ನೆಕ್ಸ್ಟ್, 71ನೇ ಮಿಸ್ ವರ್ಲ್ಡ್ ಅತಿಥಿ ವಹಿಸಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭಾರತ. ಆಪ್ಷನ್ ಬಿ ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ಬಾಸ್ಕೆಟ್ಬಾಲ್ ಫೆಡರೇಷನ್ನ ಅಧ್ಯಕ್ಷರಾಗಿ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಭಾರತೀಯ ಬಾಸ್ಕೆಟ್ಬಾಲ್ ಫೆಡರೇಷನ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಧವ್ ಅರ್ಜುನ್. ಆಪ್ಷನ್ ಎ ಸರಿಯಾದ ಉತ್ತರ ಆಧವ್ ಅರ್ಜುನ್. ನೆಕ್ಸ್ಟ್ ನೋಡಿ, 2023ರಲ್ಲಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಆದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ನೆಕ್ಸ್ಟ್, ಇತ್ತೀಚೆಗೆ ಎಷ್ಟು ಭಾರತದ ಮೂಲದ ಸದಸ್ಯರು ಸಿಂಗಾಪುರ್ ಸಂಸತ್ತಿಗೆ ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 3. ಆಪ್ಷನ್ ಸಿ ಸರಿಯಾದ ಉತ್ತರ 3. ನೆಕ್ಸ್ಟ್, 2023ರ ವಿಶ್ವ ಹಿಂದಿ ಸಮ್ಮೇಳನವು ಎಲ್ಲಿ ಜರುಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಫಿಜಿ. ಆಪ್ಷನ್ ಸಿ ಸರಿಯಾದ ಉತ್ತರ ಫಿಜಿ. ನೆಕ್ಸ್ಟ್, ಇತ್ತೀಚೆಗೆ ಮಾಧವ್ ಕೌಶಿಕ್ ರವರು ಯಾವ ಪ್ರಶಸ್ತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಪ್ಷನ್ ಬಿ ಸರಿಯಾದ ಉತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್, ಇತ್ತೀಚೆಗೆ ದೋಹಾ ಡೈಮಂಡ್ ಲೀಗ್ನಲ್ಲಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೀರಜ್ ಚೋಪ್ರಾ. ಆಪ್ಷನ್ ಬಿ ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಸ್ನೇಹಿತರೆ, ನೀರಜ್ ಚೋಪ್ರಾ ಕ್ರೀಡೆ ಜಾವ್ಲಿನ್ ಥ್ರೋ. ಇವರ ಮೂಲತಃ ರಾಜ್ಯ ಹರಿಯಾಣ. ನೆಕ್ಸ್ಟ್, ಚಂದ್ರಯಾನ 3 ನೋಡಿ ಸ್ನೇಹಿತರೆ, ಚಂದ್ರಯಾನ 3 ಚಂದ್ರನ ಯಾವ ದಿಕ್ಕಿಗೆ ಉಡಾಯಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚಂದ್ರನ ದಕ್ಷಿಣ ಧ್ರುವ. ಆಪ್ಷನ್ ಡಿ ಸರಿಯಾದ ಉತ್ತರ ಚಂದ್ರನ ದಕ್ಷಿಣ ಧ್ರುವ. ನೆಕ್ಸ್ಟ್, ಇತ್ತೀಚೆಗೆ ಉಡಾವಣೆ ಮಾಡಿದ ಚಂದ್ರಯಾನ 3 ಲ್ಯಾಂಡರ್ನ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿಕ್ರಮ್. ಆಪ್ಷನ್ ಬಿ ಸರಿಯಾದ ಉತ್ತರ ವಿಕ್ರಮ್. ನೆಕ್ಸ್ಟ್, ಇತ್ತೀಚೆಗೆ ಉಡಾಯಿಸಲಾದ ಚಂದ್ರಯಾನ 3 ರಾಕೆಟನ್ನ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ LVM-3. ಆಪ್ಷನ್ ಎ ಸರಿಯಾದ ಉತ್ತರ LVM-3. ನೆಕ್ಸ್ಟ್, ಕರ್ನಾಟಕದ ಮೊಟ್ಟ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶಿವಮೊಗ್ಗ. ಆಪ್ಷನ್ ಡಿ ಸರಿಯಾದ ಉತ್ತರ ಶಿವಮೊಗ್ಗ. ನೋಡಿ. ನೆಕ್ಸ್ಟ್, ಉತ್ತರ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ?
ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್. ಆಪ್ಷನ್ ಸಿ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ನೆಕ್ಸ್ಟ್, ಇತ್ತೀಚೆಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಶಿವಶಂಕರಿ. ಆಪ್ಷನ್ ಎ ಸರಿಯಾದ ಉತ್ತರ ಶಿವಶಂಕರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಭಾರತ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಪೈಲಟ್ ಆಗಿ ನೇಮಕವಾಗಿದ್ದವರು ಯಾರಂದರೆ ಆಪ್ಷನ್ ಬಿ ಸಾನಿಯಾ ಮಿರ್ಜಾ. ಸ್ನೇಹಿತರೆ, ಇದು ಕ್ವಶನ್ ಸ್ವಲ್ಪ ರಿಪೀಟ್ ಆಗಿದೆ. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ ಸಾನಿಯಾ ಮಿರ್ಜಾ ಅಂದರೆ ಎರಡನೇ ಬಾರಿಗೆ ಪ್ರಶ್ನೆ ಆಗ್ತದೆ ಸ್ನೇಹಿತರೆ. ನೋಡಿ, ಸೊ ನೆಕ್ಸ್ಟ್ ನೋಡಿ, ಯಕ್ಷಗಾನ ಸಾಹಿತ್ಯ ಸಮ್ಮೇಳನವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಜರುಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉಡುಪಿ. ಆಪ್ಷನ್ ಡಿ ಸರಿಯಾದ ಉತ್ತರ ಉಡುಪಿ. ನೆಕ್ಸ್ಟ್ ಆಯ್ತು ನೋಡಿ, ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಇದು ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಎಸ್, ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಒದಗಿಸಲು ಗುರಿಯನ್ನು ಹೊಂದಿರುವ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ನೋಡಿ ಸ್ನೇಹಿತರೆ, ಮಹಿಳೆಯರಿಗೆ ಅಂದರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಒಂದು ಆಗಿದ ನಂತರ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಕೂಡ ಒಂದು ಆಗಿದೆ ಸ್ನೇಹಿತರೆ. ಮತ್ತು ಇತ್ತೀಚೆಗೆ ಒಂದು ರಾಜ್ಯ ಕೂಡ ಏನಪ್ಪ ಅಂದರೆ ಮಹಿಳೆಯರಿಗೆ ಏನಪ್ಪ ಅಂದರೆ ಸಾರಿಗೆ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಏನಪ್ಪ ಅಂದರೆ ಬಸ್ ಪ್ರಯಾಣ ಮಾಡಬೇಕಂತ ಇತ್ತೀಚೆಗೆ ಒಂದು ರಾಜ್ಯ ಏನಪ್ಪ ಅಂದರೆ ಘೋಷಣೆ ಮಾಡಿದೆ. ಅದು ಒಂದು ಯೋಜನೆ ಜಾರಿಗೆ ತಂದೆ. ಅದು ಯಾವುದಪ್ಪ ಅಂದರೆ ಮಹಾಲಕ್ಷ್ಮಿ ಯೋಜನೆ ಅಂತ ಇದು ಗೊತ್ತು ನೋಡಿ ಸ್ನೇಹಿತರೆ. ನೋಡಿ, ಇತ್ತೀಚೆಗೆ ಅಂದರೆ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಒದಗಿಸಲು ಗುರಿಯನ್ನು ಹೊಂದಿರುವ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.